ಪ್ರಾರ್ಥನೆ ಮಾಡಿದ್ದಕ್ಕಾಗಿ ವಂದನೆಗಳು. ಹಲ್ಲೆಲೂಯಾ. ಪ್ರಸಂಗದಲ್ಲಿ 7ನೇ ಅಧ್ಯಾಯ 10ನೇ ವಚನದಿಂದ ಕೆಲವು ವಚನದವರೆಗೆ ನಾವು ವಾಕ್ಯ ಧ್ಯಾನ ಮಾಡ್ಕೊಂಬರಿ. ಪ್ರಸಂಗದಲ್ಲಿ 7ನೇ ಅಧ್ಯಾಯ 10ನೇ ವಚನದಿಂದ ನಾವು ವಾಕ್ಯ ಧ್ಯಾನ ಮಾಡಿರಿ. ದಯಮಾಡಿ ಎಲ್ಲರೂ ಬೈಬಲ್ಗಳು ಅಧ್ಯಾಯಗಳು ವಚನಗಳು ತೆಗೆದುಕೊಂಡು ವಾಕ್ಯ ಓದಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಿಕ್ಕಿನವರು ಮೈಕ್ ತಗೊಂಡು ಜೋರಾಗಿ ಓದ್ರಿ. ಹಿಂದಿನ ಕಾಲವು ಈ ಕಾಲಕ್ಕಿಂತ ಮೇಲಾದದಕ್ಕೆ ಕಾರಣವೇನು ಅನ್ನಬೇಡ. ಏನನ್ಬೇಡ ಅಂತ? ಕಾರಣವೇನು? ಕಾರಣ ಏನು? ಆ ಕಾಲದಾಗ ಹಂಗದಂತ ಅನ್ಬೇಡತ್ತ, ಈ ಕಾಲದಾಗ ಹಿಂಗದ ಅಂತ ಹೇಳ್ಕೇಸಿ ನಾವು ಅನ್ಬೇಡ್ದಂತ. ಕಾಲದಾಗ ಏನಿಲ್ಲ, ಆ ದಿನದಾಗ ಏನಿಲ್ಲ, ಎಲ್ಲದ ನಮ್ಮ ಆಲೋಚನೆಗಳದಾಗ ನಮ್ಮ ವಿಚಾರದಾಗ ಇದನ್ನೆಲ್ಲ ಅದ್ರಾಗದ. ಅದ್ರ ಅನೇಕ ಜನರು ಈ ರೀತಿಯಾಗಿನೇ ಮಾತಾಡ್ತಾರ ಅಲ್ಲ. ಅದು ಒಂದು ಕಾಲ ಇತ್ತು ಅಂತ ಹೇಳ್ತಾರ. ಒಂದು ಕಾಲದಾಗ ಮನುಷ್ಯರು ಅಂದ್ರೆ ಬಹಳ ಭಯ ಭಕ್ತಿಲಿ ನಡ್ಕೊಂಡು ಹೋಗ್ಯಾರ ಅಂತ ಹೇಳ್ಕೇಸಿ ಅಂದ್ರೆ ಹೇಳ್ತಾರ. ಇದ್ರಾಗ ಬ್ಯಾಡ ಅಂತ ಹೇಳ್ಕೇಸಿ ಯಾರ ಹೇಳ್ಯಾರೇನು? ಈ ಕಾಲದಾಗ ನೀ ಭಯ ಭಕ್ತಿಲಿ ನಿರ್ಬೇಡ, ದೇವ್ರಿಗೆ ನೀ ಧ್ಯಾನ ಮಾಡಬೇಡ, ನೀ ಮತ್ತೆ ದಾನ ಧರ್ಮ ಮಾಡಬೇಡ, ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ಕೇಸಿ ನಾ ಯಾರ ಹೇಳ್ತಾರ? ಯಾರು ಹೇಳ್ತಿಲ್ಲ. ಅದು ನಮ್ಮ ಇಷ್ಟದ ಮಾತದ. ಆ ರೀತಿಯಾಗಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಏನಂತ, ಈ ವಿಷಯದಲ್ಲಿ ನೀನು ಈ ವಿಷಯದಲ್ಲಿ ವಿಚಾರಿಸುವುದು ಜ್ಞಾನ ಕಾರ್ಯವಲ್ಲ. ಜ್ಞಾನವು ಸ್ವಾಸ್ಥ್ಯದಂತೆ ಪ್ರಯೋಜನಕರ. ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ ಉತ್ತಮವಾಗಿದೆ. ಧನವು ಹೇಗೋ ಹಾಗೆ ಜ್ಞಾನವು ಆಶ್ರಯ. ಜ್ಞಾನಕ್ಕೆ ವಿಶೇಷವೇನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬುದೇ. ಏನಂತ ಇದು ನಮ್ಗೆ ಅರ್ಥ ಆಗಲ್ಲ. ಇಷ್ಟು ಈಜಿ ಅರ್ಥ ಆಗ್ಲಕ್ಕ ನಮ್ಮ ಸ್ವಭಾವ, ನಮ್ಮ ತಿಳುವಳಿಕೆ ಅದ್ರಾಗ ಸಾಮರ್ಥ್ಯ ಇಲ್ಲ. ಏನು ಸಾಮರ್ಥ್ಯದ? ದೇವರು ಹೇಳ್ತಾರ, ಜೀವ ವಾಕ್ಯದ ಹಣ್ಣು ನಿಮ್ಮ ಸಲುವಾಗಿ ನಾನು ಬೆಚ್ಚು ಇಟ್ಟಿದ್ದೇನೆ ಹೇಳ್ತಾರ. ಅದು ಯಾರಿಗೆ ಕೊಡಲಪ್ಪಲೆ ನಿಮ್ಮ ಸಲಕ್ಕೆ ಇಟ್ಟಿದ್ದೇನೆ ಹೇಳ್ತಾರ. ಅದು ಯಾರಾದ್ರೂ ಹೊಂದಿಕೊಳ್ತಾರೋ ಅವ್ರಿಗೆ ಮಾತ್ರ ಅದು ದೊರೀತದ ಅಂತ ಯಾಕೆಂದ್ರೆ ದೇವರು ಹೇಳ್ತಾರ. ಕರೆಕ್ಟ್ಗೆ ಇಲ್ಲಿ ನಾವು ನೋಡ್ಬೇಕಾದ್ರ ಇದು ನಮಗೆ ಅರ್ಥ ಆಗಿಲ್ಲ. ಓದಿದೆವು, ಕಡೆಗೆ ಅದ್ರ ಸತ್ಯ ನಮಗೆ ಅರ್ಥ ಆಗಿಲ್ಲ. ಅರ್ಥ ಆಗಲ್ಲ ಹೋದ್ರೆ ನಮಗೆ ಏನು ಪ್ರಯೋಜನ ಅದ? ಬಿರಿಯಾನಿ ಮಾಡಿದೆವು, ಊಟ ಮಾಡಲ್ರಿ ಅದ್ರ ರುಚಿ ಹೆಂಗೆ ತಿಳಿತದ? ಊಟ ಮಾಡಲು ಹೋದ್ರೆ ಅದ್ರಾಗ ಶಕ್ತಿ ನಮ್ಗೆ ಹೆಂಗೆ ಬರ್ತದ? ಅದ್ರಾಗಿನ ಶಕ್ತಿ ನಮಗೆ ಬೇಕಾದ್ರ, ಅದ್ರಾಗಿನ ರುಚಿ ನಮಗೆ ಬೇಕಾದ್ರ ಅದು ನಾವು ತಿನ್ನಬೇಕು. ಅವಾಗೆ ನಮಗೆ ಶಕ್ತಿ ಮತ್ತು ರುಚಿ ಗೊತ್ತಾಗ್ತದೆ. ಇಲ್ಲ ಹೋದ್ರ ಎಂದಿಗೆ ಬಿ ಗೊತ್ತಾಗಲಕ್ಕ ಸಾಧ್ಯನೇ ಇಲ್ಲ. ಏನದ ಅದಂತ್ರೆ ಅಲ್ಲ, ಹೆಂಗದಂತ? ಪ್ರಯೋಜನಕರ. ಹೌದು, ಸ್ವಾಸ್ಥ್ಯಕ್ಕಿಂತ ಜೀವಿತರಿಗೆ. ಯಾರಿಗಂತ? ಬದುಕಿದ್ದಿನವ್ರಿಗೆ, ಜೀವದಿಂದ ಇದ್ದಿನವ್ರಿಗೆ. ಏನದಂತಂದು ಜೀವದಿಂದ ಇದ್ದಿನವ್ರಿಗೆ ಉತ್ತಮವಾಗಿ ಇದೆ. ಧನವು ಹೇಗೋ ಹಾಗೆ ಜ್ಞಾನವು ಆಶ್ರಯವು ಜ್ಞಾನಕ್ಕೆ ವಿಶೇಷವೇನೆಂದರೆ ಅಂತಾರೆ ಅಲ್ಲ. ಜ್ಞಾನ ಬೆಳ್ಳಿ ಬಂಗಾರಕ್ಕಿಂತ ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತು ಅದ ಅಂತಂದ್ರ ಅದು ಏನದ ಅಂದ್ರ ಜ್ಞಾನ. ಈಗ ನಾವು ಜ್ಞಾನ ಇಲ್ಲದ್ರೆ ನಾವು ದಂಧೆ ಮಾಡಿದೆವು ಅಂತಂದ್ರ ನಾವು ಎಂದಿಗೂ ನಾವು ಮುಂದಕ್ಕೆ ಬರಲೇವು. ಜ್ಞಾನಲಿಂದು, ತಿಳುವಳಿಕೆಲಿಂದು, ಭಕ್ತಿಲಿಂದು, ಪ್ರೀತಿಲಿಂದು ನಾವು ಯಾವುದಾದ್ರೂ ನಾವು ಕೆಲಸ ಮಾಡುತ್ತೇವೋ
ಅದು ನಮಗೆ ಶ್ರೇಷ್ಠವಾಗಿರ್ತಕ್ಕಂಥದ. ಈ ಶ್ರೇಷ್ಠವಾಗಿರ್ತಕ್ಕಂಥದ್ದು ಹೆಂಗಿರ್ತದ ಅಂತಂದ್ರ ಮೊದಲನೇ ವಚನದಾಗ ಹೋದ್ರಿ, ಮೊದಲನೇ ವಚನ ಏನಂತ್ರಿ? ಸುಗಂಧ ತೈಲಕ್ಕಿಂತ, ಧನವಂತರಕ್ಕಿಂತ, ಎಲ್ಲದಕ್ಕಿಂತ ಒಳ್ಳೆ ಹೆಸರು ಮನುಷ್ಯಗ ಉತ್ತಮ ಅಂತಂದಿನಾಗ ಆ ಉತ್ತಮವಾಗಿರ್ತಕ್ಕಂಥ ಹೆಸರು ಯಾರಿಗೆ ಬಂದದ ಅಂತಂದ್ರ ಇಲ್ಲಿ ಏಷಪ್ಪಗೆ ಬಂದದ. ಏಷಪ್ಪಗೆ ಹೆಂಗ ಬಂದದ ಅಂತಂದ್ರ ದೇವರ ಆತ್ಮ ಆತನ ಬಲ್ಲಿ ಅದ, ದೇವರ ಆತ್ಮ ಅವರಿಗೆ ನಡೆಸ್ಕೊಡ್ತಾ ಅದ. ದೇವರ ಆತ್ಮ ಹೇಳಿದ ಪ್ರಕಾರವಾಗಿ ಆ ವ್ಯಕ್ತಿ ಮಾಡಿದಾಗ ಆ ಭಾಗ್ಯತೆ ಆತಗೆ ಸಿಕ್ಕದ. ಏನ್ ಸಿಕ್ಕಿಲ್ಲ? ಅಂತ ದೊಡ್ಡ ಐಗುಪ್ತ ದೇಶದ ರಾಜ ಅಲ್ಲತನ. ನೋಡಪ್ಪ, ನಾ ಏನಿಲ್ಲ, ನಿನ್ನ ಮುಂದೆ ನಾನು ಏನೂ ಇಲ್ಲ, ನಾ ಏನೂ ಇಲ್ಲ. ಈ ಸಿಂಹಾಸನದ ಮೇಲ ನೀನೇ ದೊಡ್ಡವ. ಎಲ್ಲ ಜನರು ನಿನ್ನ ಮಾತೆ ಕೇಳಬೇಕು, ಎಲ್ಲ ಜನರು ನೀ ಹೇಳಿದ ಪ್ರೇರಣೆ ಮಾಡಬೇಕು. ಯಾಕೆ ಗೊತ್ತಾ? ನಿನ್ನ ಬಳಿ ದೇವರ ಆತ್ಮ ಅದ, ನೀ ದೇವರ ಮಾತಿನ ಪ್ರಕಾರವಾಗಿ ನೀನು ನಡೀತಾ ಇದ್ದಿದ್ದಿ. ಅದು ನನ್ನ ಬಳಿ ಇಲ್ಲ ಅಂತ ಏನ್ ಮಾಡ್ತಾನ ಅಂತಂದ್ರ ಆ ಹೆಸರು ಕೊಟ್ಟು, ಆ ಪದವಿ ಕೊಟ್ಟು, ಆ ಸಿಂಹಾಸನ ಕೊಟ್ಟು ಆತಗಿಂದ್ರ ಸಲ್ಯೂಟ್ ಹೊಡೆದು ಹೇಳ್ತಾನ, ನೀವೆಲ್ಲರೂ ಸಲ್ಯೂಟ್ ಹೊಡಿರಿ. ಹಲ್ಲೆಲೂಯಾ. ಒಳ್ಳೆ ಹೆಸರು ಎದಕ್ಕಂತಾರೆ ಗೊತ್ತಾ? ಒಳ್ಳೆ ರೀತಿಯಿಂದ ಬದುಕೋರಿಗೆ ಒಳ್ಳೆ ಹೆಸರು ಇರ್ತದ. ಎಲ್ಲ ಮಾಡಿಕೇಶ ನಾ ಏನೇ ಮಾಡಿಲ್ಲ ಅಂತಂದ್ರ ಜನರು ಒಪ್ಪಲ್ಲ, ದೇವರು ಒಪ್ಪಲ್ಲ. ಅದ್ರ ಶಿಕ್ಷೆ ಖಂಡಿತವಾಗಿ ಎಲ್ಲರಿಗೂ ಬರ್ತದ. ಇವತ್ತು ನಾವು ಭಯ ಪಡಲಪ್ಪ, ನಾವು ಬದುಕಿದೆವು ಅಂತಂದ್ರ ನಮ್ಮ ಬದುಕಿನ ಪರಿಸ್ಥಿತಿ ಏನಾಗಿ ಹೋಯ್ತದೋ ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಏನದಂತ, ಜ್ಞಾನವು ಆಶ್ರಯವು ಜ್ಞಾನಕ್ಕೆ ವಿಶೇಷವಾದ ಏನೆಂದರೆ ತನ್ನನ್ನು ಹೊಂದಿದವನಿಗೆ ಅದು ಜೀವದಾಯಕವೆಂಬಾದ ದೇವರ ಕಾರ್ಯವನ್ನು ನೋಡು. ಆತನು ಸೊಂಟಕ್ಕೆ ಮಾಡಿದನು, ನೆಟ್ಟಕ್ಕೆ ಮಾಡುವುದಕ್ಕೆ ಯಾರಿಂದಾಯಿತು? ದೇವ್ರಿಗೆ ಸ್ತೋತ್ರವಾಗಲಿ. ಕುಂಡು ಮಾಡಿದ್ರು ದೇವ್ರು, ಕುಂಟು ಮಾಡಿದ್ರು ದೇವ್ರು, ಕಿವುಡು ಮಾಡಿದ್ರು ದೇವ್ರು. ಅದಕ್ಕೆ ನೆಟ್ಟಗೆ ಮಾಡ್ಲಕ್ಕ ಯಾರ್ಲಿಂದ ಆಯ್ತವ? ಯಾರಿಗೆ ಸಾಧ್ಯ ಅದ? ಸಾಧ್ಯ ಅದನ? ಇವತ್ತು ನೀವು ಒಕ್ಕಸಿ ನೀವು ಭೂಮಿದಾಗ ಬೀಜ ಬಿತ್ತಿ ಬರ್ತೀರಿ, ಅದು ಬೆಳಿಬೇಕಾದ್ರೆ ಅದಕ್ಕೆ ಏನ್ ಬೇಕು? ದೇವರೇ ಬೆಳೆಸಬೇಕು. ದೇವ್ರು ಬೆಳೆಸಂಗೆ ಬೆಳೀತದ. ನಾವೆಷ್ಟು ಕಷ್ಟಪಟ್ರೇನು, ನಾವೆಷ್ಟು ಏನು ಮಾಡಿದ್ರೇನು ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾರ, ದೇವರಿಗೆ ಆ ರೀತಿ ಆಗಿರ್ತಕ್ಕಂಥದ್ದು ನಿಜವಾಗ್ಲು ಆತನ ಸೊಟ್ಟಕ್ಕೆ ಮಾಡಿದ್ದನ್ನು ನಿಟ್ಟಿಗೆ ಮಾಡುವುದಕ್ಕೆ ಯಾರಿಂದ ಆದಿತ್ತು? 14 ಸುಖದ ದಿನದಲ್ಲಿ ಸುಖದಿಂದಿರು, ದುಃಖದ ದಿನದಲ್ಲಿ ಯೋಚಿಸು. ಹಲ್ಲೆಲೂಯಾ. ದೇವರು ಸುಖ ಕೊಟ್ಟಿನಾಗ ಸುಖಲಿಂದ ಇರ್ಬೇಕು, ಚಿಂತೆ ಮಾಡೋದು ಅವಸರ ಇಲ್ಲ. ಯಾಕೋ ಗೊತ್ತಾ? ಆ ಸುಖ ಎಲ್ಲಿಂದ ಬಂದದ ಗೊತ್ತಾ? ದೇವರಿಂದ ಬಂದದ. ದೇವರಿಂದ ಬಂದ. ಸುಖ ಪಡಿ, ಸಂತೋಷ ಪಡಿ, ಆನಂದದಿಂದಿರು. ಕಷ್ಟಗಳು ಬಂದಾಗ ಮಾತ್ರ ಗುಣ ಗುಟ್ಟಬೇಡ, ದುಃಖಗಳು ಬಂದಾಗ ಮಾತ್ರ ನೀನು ಶಪಿಸ್ಲಕ್ಕೆ ಹೋಗ್ಬೇಡ. ಹ್ಯಾಂಗಿರು? ಇದು ದೇವರ ಚಿತ್ತದ. ನಾ ಏನೋ ಮಾಡಿದ್ದೇನೆ ಅಂತ ತಿಳಿದುಕೊಂಡು ತನಗೆ ತಾನು ತಗ್ಗಿಸ್ಕೊಂಡು ಸರಿಪಡಿಸ್ಕೊಂಡು ನಡಿಲಕ್ಕ ನೀ ಪ್ರಯಾಸ ಪಟ್ಟರು ಮಾತ್ರ ನಿನಗೆ ಅದರ ಪ್ರತಿಫಲ. ಸುಖದಿಂದ ಯೋಚಿಸು. ಮನುಷ್ಯನು ತನ್ನ ಕಾಲವಾದ ಮೇಲೆ ಸಂಭವಿಸುವ ಯಾವುದನ್ನು ಗ್ರಹಿಸಲಾರದಂತೆ ದೇವರು ಇವುಗಳನ್ನು ಧವ ಮಾಡಿದ್ದಾನೆ. ಏನ್ ಮಾಡ್ಯಾರಂತ? ಧರ್ಮಿಯು ಏನ್ ಮಾಡ್ಯಾರಂತ? ದೇವರು ಗ್ರಹಿಸಲಾರದಂತೆ. ಏನು ಗ್ರಹಿಸಲಾರದಂತೆ? ಈ ಲೋಕದಾಗಿನ ಸುಖ ಬಿ ಗ್ರಹಿಸ್ಲಕ್ ಆಗಲ್ಲ ಉಂಟದ ಮನುಷ್ಯರಿಗೆ. ಈ ಲೋಕದಾಗಿನ ಸುಖ ಬಿ ಗ್ರಹಿಸ್ಲಕ್ ಆಗಲ್ಲ ಉಂಟದ ಮನುಷ್ಯರಿಗೆ. ಒಂದು ನೀತಿ ಮಾರ್ಗ ಹ್ಯಾಂಗ ನಡಿಬೇಕು ಅದು ಗ್ರಹಿಸ್ಲಕ್ಕ ಮನುಷ್ಯರಿಗೆ ಆಗಲ್ಲ ಉಂಟದ. ಏನು ಮಾಡಿದ್ರಿ? ನಾವು ಮಾಡದೆ ಕರೆಕ್ಟು, ನಾವು ತಿಳಿದಿಂದೆ ಕರೆಕ್ಟು, ನಮ್ಮ ಆಲೋಚನೆಗಳೇ ಕರೆಕ್ಟ್ ಅವ, ಎಲ್ಲ ಫೇಲ್, ಎಲ್ಲರದು ವ್ಯರ್ಥ ಅವ. ಕರಡಿಗೆ ನಾ ಮಾಡದೆ ಎಲ್ಲ ನಾ ಅಂತ ಹೇಳ್ಕೊಟ್ಟಿದ್ದೇವೆ ಕರಡಿಕೆ. ಇದೆಲ್ಲ ಗ್ರಹಿಸಲಾರದಂತೆ ದೇವರು ಇವುಗಳನ್ನು ದಂತೆ ಮಾಡಿ ಇದ್ದಾನೆ ಅಂತ್ರಿ ಅಲ್ಲ. ಯಾಕಂದ್ರೆ ಈ 15ನೇ ವರ್ಷದಾಗ ಹೇಳ್ತದ,
15ನೇ ವರ್ಷದಾಗ ಧರ್ಮಿಯು ತನ್ನ ಧರ್ಮದಲ್ಲಿಯೇ ನಶಿಸುವುದುಂಟು, ಅಧರ್ಮಿಯು ತನ್ನ ಅಧರ್ಮದಲ್ಲಿಯೇ ಬಹುದಿನ ಬದುಕುವುದುಂಟು. ಹಲ್ಲೆಲೂಯಾ. ಹಲ್ಲೆಲೂಯ. ಯಾಕಂದ್ರ ಮನುಷ್ಯನ ವಿಚಾರಗಳು ಹೆಂಗವ ನೋಡ್ರಿ, ಮನುಷ್ಯನ ವಿಚಾರಗಳು ಹೆಂಗವಲ್ಲ, ಬಹಳ ವಿಚಿತ್ರವಾಗಿಯವ. ಈ ವಿಚಿತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ತಿಳ್ಕೊಳಕ್ಕೆ ಏನಾಗ್ಲತ್ತದ? ನಾವು ಏನ್ ತಿಳ್ಕೊಳತ್ತಿದ್ದೆವು? ಏನೂ ಇಲ್ಲ. ಒಂದ್ ವೇಳೆ ಏನಾರ ತಿಳಿದ್ರು ನಾವು ಅದಕ್ಕ ಸರಿಯಾಗಿ ನಾವು ಮಾಡ್ಕೊಳಕ ಸಾಧ್ಯದ. ಒಂದ್ ವೇಳೆ ಏನು ಭೀ ನಾವು ತಿಳ್ಕೊಂಬೋದೇ ಅಂದ್ರ ನಾವು ಮಾಡ್ಕೊಳಕ ಮಾತ್ರ, ತಿಳ್ಕೊಳಕ ಮಾತ್ರ, ಸರಿ ಮಾಡ್ಕೊಳಕ ಮಾತ್ರ ನಮಗೆ ಯೋಗ್ಯತೆ ಇಲ್ಲ. ಏನದ? ಆ ಧರ್ಮಿಯು ತನ್ನ ಧರ್ಮದಲ್ಲಿಯೂ ನಶಿಸುವ ದುಂಟು, ಆ ಧರ್ಮಿಯು ತನ್ನ ಆ ಧರ್ಮದಲ್ಲಿಯೂ ಬಹುದಿನ ಬದುಕುವುದುಂಟು. ಇದನ್ನೆಲ್ಲ ನನ್ನ ವ್ಯರ್ಥವಾದ ಜೀವಮಾನದಲ್ಲಿ ನೋಡಿ ಇದ್ದೇನೆ. ಯಾವ ಜೀವಮಾನ ಅಂತ್ರಿ ಅದು? 100 ವರ್ಷ ಬದುಕ್ರಿ, ನೀವು 150 ವರ್ಷ ಬದುಕ್ರಿ, ನಿಮ್ಮ ಬದುಕೆಲ್ಲ ನಾವು ಎಂತ ಒಂದು ಬದುಕಿದೆವು ಅಂತಂದ್ರ ಈ ಬದುಕಿನಲ್ಲಿ ನಾವು ಏನು ತಿಳ್ಕೊಂಬೋದೇವಂದ್ರ ನಮಗ ಪ್ರಯೋಜನ ಮಾತ್ರ ಏನಿಲ್ಲ. ಅದಕ್ಕೆ ಪ್ರಸಂಗಿ ಈ ರೀತಿಯಾಗಿ ಹೇಳ್ತಾನೆ. ಏನ್ ಹೇಳ್ತಾನ ಅಂದ್ರ, ನನ್ನ ವ್ಯರ್ಥವಾದ ಜೀವಮಾನದಲ್ಲಿ ನೋಡಿ ಇದ್ದೇನೆ, ಧರ್ಮನು ಅತಿಯಾಗಿ ಆಚರಿಸದಿರು. ಯಾವನಂತ? ಯಾರು ಆಚರಿಸಬೇಡದಂತ? ಇದು ಧರ್ಮ, ಇದು ಧರ್ಮ ಅಲ್ಲ. ಏನ್ ಧರ್ಮ? ಕೆಲವು ಧರ್ಮಗಳವ ಅಲ್ಲ. ಕೆಲವರು ತಪ್ಪು ಮಾಡಿದ್ರ ನೋಡಿ ಕಸಿ ಸುಮ್ಮನೆ ಕೊಡ್ಬೇಡ್ದಂತ, ಅವನಿಗೆ ಹೋಗಿ ಕಸಿ ಹೇಳ್ಬೇಕಂತ, ಹಿಂಗೆ ಮಾಡಬೇಡ ಅಂತ ಕಸಿ. ಅದು ನಮ್ಮ ಧರ್ಮ ಅದ. ಕರೆಕ್ಟ್ಗೆ ಮಾಡ್ಲಕ್ಕಾಯ್ತದ, ಹೇಳಕ್ಕಾಯ್ತದ? ಆಗಲ್ಲ. ಯಾಕೋ ಗೊತ್ತಾ? ಯಾಕಂದ್ರೆ ಆ ವ್ಯಕ್ತಿ ಕೇಳಲ್ಲ ಅಲ್ಲ. ಅದಕ್ಕೆ ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತದ. ಈ ರೀತಿಯಾಗಿ ಎಚ್ಚರಿಕೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಜನರು ಧರ್ಮದ ನಿಮಿತ್ತವಾಗಿ ಸಾಯ್ತಾರ, ಕೆಲವು ಜನರು ಆ ಧರ್ಮದ ನಿಮಿತ್ತವಾಗಿ ಕೆಲವು ವರ್ಷಗಳು ಬದುಕ್ತಾರ. ಕಡೆಗೆ ಸಂತೋಷ ಮಾತ್ರ ಅದಾನ, ಸಂತೋಷ ಅದಂತ್ರಿ. ಯಾಕಂದ್ರ ನಿಜವಾಗ್ಲು ಸಂತೋಷ ಇಲ್ಲ. ಅದಕ್ಕೆ ಈ ಮಾತು ಹೇಳ್ತಾರ. ಮತ್ತೇನಂತ 16 ಜ್ಞಾನವನ್ನು ಅಧಿಕವಾಗಿ ಆರಾಧಿಸಬೇಡ, ನಿನ್ನನ್ನು ನೀನೇ ನಾಶನಕ್ಕೆ ಏಕೆ ಗುರಿ ಮಾಡಿಕೊಳ್ಳುವಿ. ಏನ್ ಮಾಡ್ತಾರಂತ? ಒಂದು ವೇಳೆ ಮನುಷ್ಯ ಕರೆಕ್ಟ್ ಆಗಿಲ್ಲ, ಮನುಷ್ಯ ತಿಳ್ಕೊಂಬೋದು ಅಂತಂದ್ರ ನಿಜವಾಗ್ಲು ಮನುಷ್ಯ ಎದಕ್ ಗುರಿ ಆಯ್ತಾನಂತಂದ್ರ ನಾಶನ. ಈ ನಾಶದಿಂದ ಮನುಷ್ಯ ತಪ್ಪಿಸ್ಕೋಬೇಕಾದ್ರ ದೇವ್ರ ಕೆಲವ ರೂಲ್ಸ್ಗಳು ಮಾಡ್ಯಾರ. ಆ ರೂಲ್ಸ್ ಪ್ರಕಾರವಾಗಿ ಯಾರಾದರೂ ನಡೀತಾರೋ ಅವ್ರು ಮಾತ್ರನೇ ನಶಿಸಲಾರರು. ಏನ್ ನಶಿಸ್ತಾರ? ಹೋದ್ರಿ 17 ಅಧರ್ಮವನ್ನು ಹೆಚ್ಚಾಗಿ ಆಚರಿಸದಿರು, ಹೀನನಾಗಿರಬೇಡ, ಏಕೆ ಅಕಾಲ ಮರಣವನ್ನು ಹೊಂದುವಿ. ನೀನು ಇದನ್ನು ಅಕಾಲ ಯಾವ ಕಾಲ? ಒಂದು ಕಾಲ, ಎರಡು ಕಾಲ ಅಲ್ಲ, ಒಂದು ಕಾಲ ಅಲ್ಲ, ಕಾಲ ಬರ್ತಾವ. ಯಾವ ಕಾಲ ಬರ್ತಂದ್ರೆ ಒಂದು ಕಾಲ ಬರ್ತದೆ. ಯೇಸು ಸ್ವಾಮಿ ಬರ್ತಾರ. ಒಂದು ಕಾಲದಾಗ ಯೇಸು ಸ್ವಾಮಿ ಬಂದು ಏನ್ ಮಾಡ್ತಾರಂದ್ರ, ನೀತಿವಂತರಿಗೆ ಎಲ್ಲರಿಗೆ ಎಬ್ಸ್ಕೊಂಡು ಇಕ್ತಾರ. ಮಧ್ಯೆ ಆಕಾಶದಾಗ ಒಂದು ಸಪ್ರೇಟ್ ಸ್ಥಳದ, ಆ ಸ್ಥಳದಲ್ಲಿ ಅವ್ರಿಗೆಲ್ಲರಿಗೂ ಹೋಗಿ ಇಕ್ತಾರ. ಅದು ಯಾವ್ದು ಕಾಲ ಅಂದ್ರ ಅರ್ಧ ಕಾಲ. ಆ ಕಾಲದಾಗ ಭೂಮಿ ಮೇಲ ನೀತಿವಂತರು ಇರಲ್ಲ, ಭಕ್ತಾದಿಗಳು ಇರಲ್ಲ, ಅಯ್ಯೋ ಪಾಪ ಅಂಬರು ಇರಲ್ಲ. ಈ ಭೂಲೋಕದಾಗ ಯಾರಾದ್ರೂ ಏನಾದ್ರು ಮಾಡ್ತಾರೋದು ಅವ್ರ ಮನುಷ್ಯನ ಪ್ರಕಾರವಾಗಿ ಮಾಡ್ಕೋತಾರ. ಕಡೆಗೆ ಅವ್ರಿಗೆ ಬ್ಯಾಡಲ್ಲಕ್ಕ ಪೊಲೀಸ್ ಇರಲ್ಲ, ಸರ್ಕಾರ ಇರಲ್ಲ, ಡಾಕ್ಟರ್ ಇರಲ್ಲ, ಕೋರ್ಟ್ ಕಚೇರಿ ಇರಲ್ಲ, ಏನೂ ಇರಲ್ಲ. ಗೊತ್ತಾ? ಆ ಕಾಲದಾಗ ಏನಂತಂದ್ರ ಈ ರೀತಿಯಾಗಿ ಅನೇಕ ಜನರು ಏನಂತಂದ್ರ ನಾಶವಾಗಿ ಹೋಗ್ತಾರ. ಆ ಕಾಲದಾಗ ಏನಂತಂದ್ರ ಇಲ್ಲಿ ಹೇಳ್ತಕ್ಕಂಥ ಮಾತಿನಂದ್ರ ಬುದ್ಧಿಹೀನಾಗಿರಬೇಡ, ಯಾಕೆ ಆ ಕಾಲ ಮರಣವನ್ನು ಹೊಂದಿವಿ ಅಂತ. ಆ ಕಾಲ ಅಂದ್ರ ಯೇಸು ಸ್ವಾಮಿ ಬಂದಿನಾಗ ಅನೇಕ ಜನರೇನಂದ್ರ ಮರಣ ಹೊಂದಿನವರೇ ಜೀವವಾಗಿ ಹೇಳ್ತಾರ.
ಏನು ಹೇಳಲ್ಲ? ಎರಡನೇ ಮರಣದ ತಪ್ಪಿಸ್ಲಕ್ಕ ದೇವರು ಯಾವಾಗಾದರೂ ಬರ್ತಾರೋ ಅವಾಗ ನೀ ಎದ್ರು ಮಾತ್ರ, ದೇವರ ಶಬ್ದ ನೀ ಕೇಳಿದ್ರು ಮಾತ್ರ ನೀ ದೇವರ ರಾಜ್ಯದಾಗ ಇರ್ತಿ. ಆ ಕಾಲದಾಗಿನ ಮಾತು ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿನದ. ಆ ಕಾಲದಾಗ ನೀ ಎರಡನೇ ಮರಣಕ್ಕೆ ನೀ ಗುರಿ ಆಗ್ಬಾರ್ದು, ಆ ಎರಡನೇ ಮರಣ ನಿನಗೆ ಹಿಡ್ಕೋಬ್ಯಾಡ್ದು ಅಂತಂದ್ರ ನೀ ಏನು ಮಾಡ್ಬೇಕು ಅಂತಂದ್ರ, ಆ ಕಾಲದಾಗ ಏನಂತಂದ್ರ ನೀನು ದೇವರಿಗೆ ಏನಾದ್ರ ಮೆಚ್ಚುಗೆ ಆಗಿರ್ತಕ್ಕಂಥ ರೀತಿಯಲ್ಲಿ ಇದ್ರು ಮಾತ್ರ ಆ ಕಾಲ ಮರಣವನ್ನು ಹೊಂದುವಿ. ನೀನು ಇದನ್ನು ಹಿಡಿದು ಹಿಡಿದುಕೊಳ್ಳುವುದು ಒಳ್ಳೆಯದು. ಏನು ಹಿಡಿದುಕೊಳ್ಬೇಕಂದ್ರ ನಿಜವಾಗ್ಲೂ ನೀನು ಒಂದು ಧರ್ಮ ಕೊಟ್ಟಾರ ದೇವರು. ಆ ಧರ್ಮ ಏನಂದ್ರ ಧರ್ಮಶಾಸ್ತ್ರ. ಆ ಧರ್ಮಶಾಸ್ತ್ರ ಪ್ರಕಾರವಾಗಿ ನೀನು ನಡೆದಿ ಅಂತಂದ್ರ ಆ ಕಾಲದಾಗ ನಿನಗೆ ದೇವರು ಬಿಡಿಸ್ತಾರ, ಆ ಕಾಲದಾಗ ದೇವರು ನಿನಗೆ ಕಾಪಾಡುತ್ತಾರ. ಆ ವಿಷಯದಾಗೆ ಹೇಳ್ತಾರ ಅಲ್ಲ, ಏನಿಲ್ಲ ಏನಂತ ಕೊಳ್ಳುವುದು ಒಳ್ಳೆಯದು. ಅದರಿಂದಲೂ ಕೈ ತೆಗೆಯಬೇಡ. ದೇವರಲ್ಲಿ ಭಯಭಕ್ತಿ ಉಳ್ಳವನು ಇವೆರಡರಿಂದಲೂ ಪಾರಾಗುವನು. ಇವೆರಡರಿಂದ ಮನುಷ್ಯ ಯಾರಾದ್ರೂ ಪಾರಾಗುತ್ತಾರೋ ಅವ್ರ ಜೀವಿತನೇ ಅಲ್ಲ. ಈ ಲೋಕದಾಗ ಎಷ್ಟೋ ಮನುಷ್ಯ ಕಷ್ಟ ಅನುಭವಿಸತನ. ಈ ಲೋಕದ ಕಷ್ಟಗಳು ಅನುಭವಿಸ್ಕಸಿ ಒಂದ್ಸಲ ಸತ್ತಿನ ಮೇಲ, ಒಂದ್ ವೇಳೆ ತಪ್ಪರಾಗ ಬಿದ್ದು ದೇವ್ರ ರಾಜ್ಯದಾಗ ಹೋಗಿನ ಮೇಲ, ಒಂದ್ ವೇಳೆ ದೇವ್ರ ಕೇಳಿದ್ರು ಅಂತ ತಿಳ್ಕೊರಿ, ಏನಪ್ಪಾ ಇನ್ನ ಭೂಮಿ ಮೇಲೆ ಇಲ್ಲಿಗೆ ಹೋಗ್ಲಾಕ್ ಇಷ್ಟ ಅದ ಅಂತ ಕೇಳಿದ್ರು ಅಂತ ತಿಳ್ಕೊರಿ, ಎಂತ ಮನುಷ್ಯ ಇದ್ರ ಬಿ ನಾ ಹೋಗಲ್ಲ ದೇವ್ರಿ ಅಂತ ನಾವ. ಈಗ ನಾ ಪರಲೋಕಕ್ಕೆ ಬಂದಿದ್ದೆ ತೋಲ್ ದೊಡ್ಡ ಮಾತಾಯ್ತು. ನನಗೇನಿದ್ರು ಬಿ ನನಗೆ ಭೂಲೋಕಕ್ಕೆ ಮಾತ್ರ ಕಳಿಸ್ಬೇಡ ದೇವ್ರೆ. ನೀ ಇನ್ನ ಎಲ್ಲಿಗಾರ ಕಳ್ಕೊಡು, ಕಣ್ಣಿಗೆ ಭೂಲೋಕಕ್ಕೆ ಮಾತ್ರ ತಿರುಗಿ ನನಗೆ ಕಳಿಸ್ಕೊಡ್ಬೇಡ. ಯಾಕೆ ಗೊತ್ತಾ, ಭೂಲೋಕದ ಮೇಲೆ ಬಂದಿರ್ತಕ್ಕಂಥ ವ್ಯಕ್ತಿ ಪಾಪದಿಂದ ತುಂಬ್ಯಾನ. ಆ ಪಾಪದಿಂದ ಬಿಡುಗಡೆ ಮಾಡ್ಲಕ್ಕ ದೇವ್ರು ಬಂದಾರ. ಯಾರಾದ್ರೂ ದೇವ್ರ ಮಾತು ಕೇಳಿಸಿ ಅದ್ರ ಪ್ರಕಾರವಾಗಿ ನಡಿಲಕ್ಕ ಸಿದ್ಧವಾಗಿರೋ ಅವರಿಗೆ ಮಾತ್ರ ದೇವರು ಸಹಾಯ ಮಾಡ್ತಾರ, ಅವರಿಗೆ ಮಾತ್ರ ದೇವರು ಕಾಪಾಡುತ್ತಾರ. 27ನೇ ವಚನ. ಅವಳ ಕೈಗೆ ಸಿಕ್ಕಿ ಬೀಳುವನು. ಪ್ರಸಂಗಿಯು ಹೀಗೆ ಹೇಳುತ್ತಾನೆ, ನೋಡು, ನಾನು ತೀರ್ಮಾನವನ್ನು ನಿಶ್ಚಯಿಸಬೇಕೆಂದು ಒಂದೊಂದು ವಿಚಾರಿಸಿ ಒಂದು ವಿಷಯವನ್ನು ಕಂಡೆನು. ಎಷ್ಟು ಹುಡುಕುತ್ತಿದ್ದರೂ ಇದುವರೆಗೆ ಅದು ದೊರೆತಿರಲಿಲ್ಲ. ಸಹಸ್ರ ಪುರುಷರಲ್ಲಿ ಯೋಗ್ಯನೊಬ್ಬನು ಕಂಡಿರಬಹುದು. ಸಹ ಸ್ತ್ರೀಯರಲ್ಲಿ ಯೋಗ್ಯಳೆಂಬಳು ಕಂಡಿಲ್ಲ. ನೋಡು, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇದನ್ನು ಮಾತ್ರ ಕಂಡೆನು. ಈ ಲೋಕದಾಗ ಪುರುಷರು ಮಾತ್ರ ಕೆಲವರು ಏನದಂತ್ರಿ, ಪುರುಷರು ಮಾತ್ರ ಕೆಲವರು ಹರ ಅಂತ, ನೀತಿವಂತರು ಹರ ಅಂತ, ಕೆಲವು ಜನರು ಹರ ಅಂತ. ಕೆಲವು ಜನರು ಅಂತ ಅಂದಿನಾಗ ನಿಜವಾಗ್ಲು ನಾವು ಬೈಬಲಲ್ಲಿ ನೋಡ್ಬೇಕಾದ್ರ ಕೆಲವು ಜನರು ಪರಲೋಕಕ್ಕೆ ಹೋಗ್ಯಾರ. ಯಾರು ಹೋಗ್ಯಾರ ಅಂತಂದ್ರ ಹಣ್ಣಕ್ಕೆ ಹೋಗ್ಯಾರ. ಹಣ್ಣಕ್ಕೆ ಹ್ಯಾಂಗ ಹೋಗ್ಯಾರ ಅಂತಂದ್ರೆ ಪರಲೋಕಕ್ಕ ದೇವ್ರು ಬಂದು ಕರ್ಕೊಂಡು ಹೋಗ್ಯಾರಂತ. ಹಲ್ಲೆಲೂಯಾ. ಏನಿಲ್ಲ, ಯಾಕಂದ್ರೆ ಆತ ನೀತಿವಂತಿತ, ಎಲ್ಲ ವಿಷಯದಾಗ ಭಯ ಪಡ್ತೀನಂತ. ಆತ ಎಲ್ಲಿ ಬಿ ದೇವ್ರ ನೆನಪು ಬಂತಂದ್ರೆ ಅಲ್ಲಿ ಮೊಳಕಾಲು ಉಡ್ತೀನಂತ. ದೇವ್ರೇ ಯಾಕೋ ನನಗೆ ಹಿಂಗಾಯ್ತು, ನಾ ತಪ್ಪು ಮಾಡ್ದ, ನನಗೆ ನೀ ಕ್ಷಮಿಸು ದೇವ್ರೆ ಅಂತ ಹೇಗಿಸಿ ಮೊಳಕಾಲು ಊರ್ಕಿಸಿ ದೇವರಿಗೆ ಪ್ರಾರ್ಥನೆ ಮಾಡ್ತೀನಂತ. ತಪ್ಪು ಏನಂತಂದ್ರ ಒಪ್ಪಿಕೊಳ್ತೀನಂತ. ಇವತ್ತು ನಾವು ತಪ್ಪು ಮಾಡಿದ್ರೆ ಬಿ ಒಪ್ಕೊಳಕ್ ತಯಾರಿಲ್ಲ. ಕೋರ್ಟಿನ ಕಚೇರಿ ಕೇಸ್ ಹಾಕಿದ್ರೆ ಬಿ ಇನ್ನೊಂದು ಕೋರ್ಟಿಗೆ ಹೋಗ್ಲಕ್ಕ ಮನುಷ್ಯ ರೆಡಿ ಅನ್ನೋ ಕಡೆಗೆ ತಪ್ಪು ಮಾತ್ರ ಒಪ್ಪಿಕೊಳ್ಳಕ ರೆಡಿ ಇಲ್ಲ ಅಲ್ಲ. ಈ ರೀತಿಯಾಗಿ ಮನುಷ್ಯ ತಪ್ಪುಗಳು ಒಪ್ಪಿಕೊಂಡ್ರು ಮಾತ್ರ ಅವನಿಗೆ ಮೇಲದ. ಅದ್ರ ಕಡೆ ಈ ಲೋಕದಾಗ ಸ್ತ್ರೀಗೆ ಮಾತ್ರ ಯೋಗ್ಯತೆ ಇಲ್ಲ ಅಂತ. ಯಾಕೆ ಗೊತ್ತಾ, ಸ್ತ್ರೀ ಬಲಹೀನಳು ಅಂತ ಚಂದ್ರ ದೇವ್ರ ವಾಕ್ಯ ಹೇಳ್ತದ. ದೇವ್ರ ವಾಕ್ಯದಾಗ ಬರೆಯಲ್ಪಟ್ಟಿದ ಸ್ತ್ರೀ ಬಲಹೀನಳು. ಯಾಕಂದ್ರ ಸೈತಾನ ಮಾತು ಕೇಳಕಿ, ಯಾಕಂದ್ರೆ ತಿಳ್ಕೊಂಬಂತ ಕ್ಯಾಪಾಸಿಟಿ ಆಕಿನ ಬಲಿಲ್ಲ.
ಇವತ್ತು ಅನೇಕ ಹೆಣ್ಮಕ್ಳು ನೋಡ್ರಿ, ತನ್ನ ಕುಟುಂಬ ಏನಂತಂದ್ರೆ ಕೆಲವು ಅನೇಕ ಜನರ ತನ್ನ ಕೈಲಿಂದೇ ಹಾಳು ಮಾಡ್ಕೋತಾರ, ತನ್ನ ಜೀವಮಾನ ತಾನೇ ಹಾಳು ಮಾಡ್ಕೋತಾರ. ಮತ್ತೆ ಯಾಕೆ ಗೊತ್ತಿಲ್ಲ, ಯಾಕಂದ್ರ ಸತ್ಯ ಗ್ರಹಿಸಕ ಅವ್ರಿಂದ ಆಗಲ್ಲ. ಅದಕ್ಕಿಂತ ಇಲ್ಲಿ ಹೇಳ್ತಾರ, ಕೆಲವು ಪುರುಷರು ಯೋಗ್ಯರರ ಅಂತ, ಕರಡಿಗೆ ಹೆಣ್ಮಕ್ಳಿಗೆ ಮಾತ್ರ ಯೋಗ್ಯತೆ ಇಲ್ಲ ಅಂತ ಚಂದ್ರ ವಾಕ್ಯ ಹೇಳ್ತದ. 18ನೇ ಅಧ್ಯಾಯದಾಗ 7ನೇ ವಚನದಿಂದ 18ನೇ ಅಧ್ಯಾಯ 7ನೇ ವಚನದಿಂದ 8ನೇ ಅಧ್ಯಾಯ 7ನೇ ವಚನದಿಂದ ಏಕೆಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ, ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು? ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಕಾರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ಏನಿಲ್ಲ ಅಂತ ಹೆಂಗಿರುತ್ತ ಅವನಿಗೆ ಅಲ್ಲ, ಪಡುವ ಕಷ್ಟವು ಅವನಿಗೆ ಘೋರವಾಗಿದೆ. ಯಾಕಂದರೆ ಮುಂದೆ ಆಗುವುದು ಅವನಿಗೆ ಗೊತ್ತಿಲ್ಲ, ಅದು ಹೇಗೆ ಆಗುವುದು ಅವನಿಗೆ ವಿವರಿಸಬಲ್ಲವರು ಯಾರು ಅಂದ್ರೆ, ಗಾಳಿಯನ್ನು ತಡೆಯುವ ಶಕ್ತಿಯು ಹೇಗೋ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ ಅಂತ. ನಿಜವಾಗ್ಲು ಈ ಮರಣದ ಶಕ್ತಿ ತಡಿತಕ್ಕಂಥ ಶಕ್ತಿ ಯಾರಿಗಾರದ ಅಂತಾರೆ? ದೇವ್ರಿಗೆ ಬಿಟ್ಟು ಯಾರಿಗಾರ ಅದನ? ದೇವ್ರಿಗೆ ಅದ. ದೇವ್ರು ಒಂದ್ ವೇಳೆ ಆಜ್ಞೆ ಕೊಡ್ತಾರೆ ಅಂದ್ರ ಅದ. ಬೇರೆ ಮನುಷ್ಯರಿಗೆ ಮಾತ್ರ ಯಾರಿಗಿಲ್ಲ. ಕರೆಕ್ಟ್ಗೆ ಬಹಳಷ್ಟು ಮಂದಿ ಹೇಳ್ತಾರ, ಗ್ಯಾರಂಟಿ ಕೊಡ್ತಿ ಅಂತಾರ, ಅದು ಅಂತಾರ, ಇದು ಅಂತಾರ, ಹಿಂದೆ ಸರಿ ಅಂತಾರ. ಆಗಲ್ಲ. ರೊಕ್ಕ ಮಾತ್ರ ತಗೋತಾರ, ಕಡೆಗೆ ಆಗಲ್ಲ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತಾರೆ? ಗ್ಯಾರಂಟಿ ಎಲ್ಲಿಯೂ ಇಲ್ಲ ಅಲ್ಲ. ಲಾಸ್ಟಿಗೆ ಏನಂತಾರೆ, ಕೆಲವು ಜನರು ದೇವ್ರ ಸನ್ನಿಧಿಯಲ್ಲಿ ದೇವ್ರಿಗೆ ಧ್ಯಾನ ಮಾಡಿ ಕೆಲವು ಜನರು ಮಾತ್ರ ಬದುಕ್ಲತ್ತಾರ ಅವ್ರ ವಿಶ್ವಾಸದ ಮೂಲಕವಾಗಿ ಅಲ್ಲ. ಮತ್ತೇನಂತ ಯೂದ ಕಾಲದಲ್ಲಿ ಹೇಗೆ ವಿರಾಮ ದೊರೆಯುವುದಿಲ್ಲವೋ ಹಾಗೆ ಅಧರ್ಮಕ್ಕೊಳಪಟ್ಟವನಿಗೆ ಬಿಡುಗಡೆ ಇಲ್ಲ. ಹಲ್ಲೆಲೂಯಾ. ಯಾರಿಗಿಲ್ಲ ಅಂತ? ಆ ಧರ್ಮ ಎದಕ್ಕಂತಾರ? ಆ ಧರ್ಮ ಅಂದ್ರ ದೇವರಿಗೆ ಇಷ್ಟ ಇಲ್ಲ ಅಂತ ಕೆಲಸಗಳು, ಮನುಷ್ಯರಿಗೆ ಇಷ್ಟ ಇಲ್ಲ ಅಂತ ಕೆಲಸಗಳು ಅಲ್ಲ. ನಾವು ಇಲ್ಲಿ ಮೊದಲೇ ಓದಿದೇವಲ್ಲ ಅಲ್ಲ. ಆ ಧರ್ಮಿಗಳು, ಧರ್ಮದ ಜನರು ಧರ್ಮದಾಗ ಸಾಯ್ತಾರಂತ. ಆ ಧರ್ಮಿಗಳು ಎಷ್ಟು ಜನ ಬದುಕರು ಬಿ ಅವ್ರು ಬಿ ಸಾಯ್ತಾರಂತ. ಕಡೆಗೆ ಇಲ್ಲಿ ಮಾತ್ರ ಈ ರೀತಿಯಾಗಿ ಹೇಳುವಾಗ ನಿಜವಾಗಲು ಈ ವಿಷಯದಲ್ಲಿ ನಾವು ಬಹಳಷ್ಟು ವಿಚಾರ ಮಾಡೋದು ಬಹಳವಾಗಿ ಅವಸರ. ಏನಂತ? ಆ ಧರ್ಮಕ್ಕೊಳಪಟ್ಟವನಿಗೆ ಬಿಡುಗಡೆ ಇಲ್ಲ ಅಂತ್ರಿ. ಇವತ್ತು ನಾವು ಆ ಧರ್ಮದಾಗ ಹೋದ್ರೆ ಬಿಡುಗಡೆ ನಮಗೂ ಎಲ್ಲಿಗೂ ಇಲ್ಲ. ಯಾ ಕಚೇರಿಗೆ ಹೋದ್ರೂ ಬಿ ಇಲ್ಲ, ಯಾ ಕೋರ್ಟಿಗೆ ಹೋದ್ರೂ ಬಿ ಇಲ್ಲ. ಈ ಲೋಕದಾಗ ಒಂದ್ ವೇಳೆ ಕೆಲವು ಕಾಲ ನಾವು ಹೇರಾಫೇರಿ ಮಾಡ್ಬೋದು, ಕೆಲವು ಕಾಲ ನಾವೇಂದ್ರೆ ಲೋಕದಾಗ ಬದುಕಬಹುದು. ಕರಡಿಕೆ ಹಿಂದಿಗೆ ಆದ್ರೆ ಬಿ ಆ ಧರ್ಮನೇ ಅದ. ಆ ಧರ್ಮಕ್ಕೆ ಬಿಟ್ಟು ನಾವು ಜೀವಿಸಿದೆವು ಅಂತಂದ್ರ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಏನದ? ಮತ್ತೇನಂತ? ಒಬ್ಬನು ಮತ್ತೊಬ್ಬನ ಮೇಲೆ ಅಧಿಕಾರ ನಡೆಸಿ ಅವನಿಗೆ ಹಾನಿ ಉಂಟು ಮಾಡುವ ಈ ಕಾಲದಲ್ಲಿ ಇದನ್ನೆಲ್ಲ ನೋಡಿ ಲೋಕದೊಳಗೆ ನಡೆಯುವ ಸಕಲ ಕಾರ್ಯಗಳನ್ನು ಪರಿಶೀಲಿಸಿದ್ದೇನೆ. ಇದಲ್ಲದೆ ದುಷ್ಟರಿಗೆ ಸಮಾಧಿವಾಗುವುದನ್ನು ಕಂಡೆನು. ಅವರು ಸುಖವಾಗಿ ಗತಿಸಿದರೂ ಧಾರ್ಮಿಕರು ಪರಿಶುದ್ಧ ಸ್ನಾನದಿಂದ ತೊಲಗಬೇಕಾಯಿತು. ಏನಂತ್ರಿ? ಆ ಧರ್ಮಿಗಳು ಏನಂತಂದ್ರ ಈ ರೀತಿಯಾಗಿ ಗತಿಸಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಗಳು ಜನರ ಕಡಿದ್ವಿ ಏನಂತಂದ್ರ ಈ ಒಂದು ಕಾರ್ಯ ನೋಡ್ತಿರ್ತಾರೆ. ಹೆಂಗದಂತಲ್ಲಿ ಒಬ್ಬನು ಮತ್ತೊಬ್ಬನ ಮೇಲೆ ಅಧಿಕಾರ ನಡೆಸುವವನಾಗಿ ಅಂತ. ಇನ್ನೊಬ್ಬನ ಮೇಲೆ ಅಧಿಕಾರ ಹೆಂಗ್ ನಡೆಸ್ತಾವ ಅಂದ್ರೆ ನಿಜವಾಗಲು ಇವತ್ತ ಇನ್ನೊಬ್ಬನ ಮೇಲೆ ಅಧಿಕಾರ ಜಬರ್ದಸ್ತಿ ನಡೆಸ್ತಾರ.
ಜಬರ್ದಸ್ತ್ ಹೆಂಗ್ ನಡೆಸತ್ರ ಅಂದ್ರ ಇವತ್ತು ಪರ್ವೀನ್ ಪಡಗಾಲಗಾರ ಸಹೋದರಗ ಆತ ಎಷ್ಟೋ ಮಂದಿಗೆ ಸಹಾಯ ಮಾಡ್ತಕ್ಕಂಥವ್ರು, ಎಷ್ಟೋ ಮಂದಿಗೆ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯಕ್ತಿ, ಎಷ್ಟೋ ಜನರಿಗೆ ಅಂದ್ರೆ ಕಾಪಾಡ್ತಕ್ಕಂಥ ವ್ಯಕ್ತಿಗೆ ಈ ಲೋಕದಾಗ ಇರ್ತಕ್ಕಂಥ ಜನರು ಏನ್ ಮಾಡಿರಂದ್ರ ಆ ವ್ಯಕ್ತಿಗೆ ಆ ಧರ್ಮದ ಕಾರ್ಯ ಕಡೆಂದು ಏನ್ ಮಾಡ್ಯಾರಿ, ಆ ವ್ಯಕ್ತಿಗೆ ಹೊಡೆದು ಹಾಕ್ಯಾರ. ಕಡೆಗೆ ಇವತ್ತಿನ ತನಕ ಒಪ್ಪಲ್ ಹೊಂಟಾರ, ನಮ್ಮಲ್ಲಿಂದ ತಪ್ಪಾಗಿದೆ ಅಂತೇಳಿ ಹೊಡೆದು ಹಾಕಿದವರು ಒಪ್ಪಲ್ ಹೊಂಟಾರ. ಕರಡಿಕೆ ಅವ್ರ ಪಾಪ ಅವ್ರಿಗೆ ಅಂದ್ರೆ ಹಿಂಬಾಲಿಸ್ತಾರ, ಅವರಿಗೆ ಮಾತ್ರ ಅವ್ರ ಕರ್ಮ, ಅವ್ರ ಕೂಲಿ ಅವ್ರಿಗೆ ಕೊಡೋ ತನಕ ಅದು ಬೆನ್ನು ಬಿಡಲ್ದು. ಇವತ್ತು ಈ ಥೋಡೆ ದಿನ ಚಂದ ಕಾಣಿಸ್ತದ, ಯಾವಾಗಾದ್ರೂ ನಿಜವಾಗ್ಲು ಮನುಷ್ಯರಿಂದ ಆಗಲ್ಲ, ಮನುಷ್ಯರ ಕೈದಾಗ ಸಿಕ್ಕಿ ಬೀಳಲ್ಲ ಹೋದ್ರ ಆ ಧರ್ಮದ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ದೇವ್ರ ಕೈದಾಗ ಸಿಕ್ಕಿ ಬೀಳ್ತಾನ. ಅವತ್ತು ದೇವರಿಂದ ತಪ್ಪಿಸ್ಕೊಳಕ್ಕೆ ಆಗಲ್ಲ. ಏನಾಯ್ತದ, ಮನುಷ್ಯರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಹೊಂಟದ ಅಂತಂದ್ರ ದೇವರಿಂದ ತಪ್ಪಿಸ್ಕೊಳಕ ಹ್ಯಾಂಗಾಯ್ತದ, ಅಸಾಧ್ಯ. ಅವತ್ತಿನ ದಿನ ಖಂಡಿತವಾಗಿ ಅದು ಶಿಕ್ಷಾ ಮನುಷ್ಯ ಹೊಂದಬೇಕಾಗ್ಯದ. ಏನಿಲ್ಲ ಹೊಂದಬೇಕಲ್ಲ. ಮತ್ತೇನಂದ ಸಕಲ ಕಾರ್ಯಗಳನ್ನು ಪರಿಶೀಲಿಸಿ ಇದಲ್ಲದೆ ಮನುಷ್ಯರಿಗೆ ಸಮಾಧಾನವಾಗುವುದನ್ನು ಕಂಡೆನು. ಅವರು ಸುಖವಾಗಿ ಗತಿಸಿದರೂ ಧಾರ್ಮಿಕರು ಪರಿಶುದ್ಧ ಸ್ನಾನದಿಂದ ತೊಲಗಬೇಕಾಯಿತು. ಪಟ್ಟಣದಲ್ಲಿ ಅವರ ಜ್ಞಾಪಕವೇ ಇಲ್ಲವಾಯಿತು. ಇದು ವ್ಯರ್ಥ. ಅಪರಾಧಕ್ಕೆ ವಿಧಿಸಿದ ದಂಡನೆಯು ಕೂಡಲೇ ನಡೆಯದಿರುವ ಕಾರಣ ಅಪರಾಧ ಮಾಡಬೇಕೆಂಬ ಯೋಚನೆಯು ನರ ಜನ್ಮದವರ ಹೃದಯದಲ್ಲಿ ತುಂಬಿ ತುಳುಕುವುದು. ಯಾರು ಬಲ್ಲದಂತ್ರಿ? ನರ ಇದ್ದಂತ ಮನುಷ್ಯ, ಪ್ರತಿಯೊಬ್ಬ ಮನುಷ್ಯಗೇನಂತಂದ್ರ ಏನದಂತ್ರಿ, ಅವನೊಳಗೆ ಪಾಪ ಅದಂತ ಅಲ್ಲ. ಈ ನರಗಳ ನಿಮಿತ್ತವಾಗಿ ಮನುಷ್ಯ ಬಹಳ ಕಷ್ಟದಾಗನ, ಬಹಳ ಸಮಸ್ಯೆದಾಗನ, ಅವ ಪಾಪದ ಮರಣದಿಂದ ಅವನಿಗೆ ಬಿಡಿಸ್ಕೊಳಕ ಆಗಲ್ಲ ಹೊಂಟದ. ಆ ಒಂದ್ ವೇಳೆ ಯಾರಿಗಾದ್ರೂ ಅದು ಆಯ್ತದೋ ಅವ್ರು ಮಾತ್ರ ಒಳ್ಳೆ ಜನರು ಅಲ್ಲ. ಹೆಂಗದಂತ, ನರ ಜನ್ಮದ ದೇವರ ಹೃದಯದಲ್ಲಿ ತುಂಬಿ ತುಳುಕುವುದು. ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರು. ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು. ಹಾಲೆಲೂಯಾ. ಯಾರಿಗ ಮೇಲೆ ಐತಂತ್ರಿ? ಯಾರಿಗ ಗೊತ್ತಂತದದು? ಆ ಧರ್ಮ ಮಾಡೋವನಿಗೆ, ಪಾಪ ಮಾಡೋವನಿಗೆ, ಮೋಸ ಮಾಡೋವನಿಗೆ, ಕಳ್ಳಂಟಿಕೆ ಮಾಡೋವನಿಗೆ, ನರಹತ್ಯೆ ಮಾಡೋವನಿಗೆ ಅವನಿಗೆಲ್ಲ ಖೂನಾದಂತ. ಏನು ಖೂನದ ಅಂತಂದ್ರ ನೀತಿವಂತರಿಗೆ ನ್ಯಾಯ ಆಯ್ತದ, ಆ ನೀತಿವಂತರಿಗೆ ಶಿಕ್ಷೆ ಸಿಗ್ತದ. ಇದು ಎಲ್ಲ ಗೊತ್ತದ ಅಂತ ಅವನಿಗೆ. ಯಾರಿಗಾದ್ರೂ ಗೊತ್ತದನೋ ಅವ ಮಾಡಬಾರ್ದು. ಆ ಧರ್ಮದ ಕೆಲಸ ಮಾಡ್ಬೇಕಾ? ಆ ಧರ್ಮದ ಕೆಲಸ ಮಾಡ್ಬೇಕಾ? ಎಂದಿಗೆ ಮಾಡಬಾರ್ದು. ಕರಡಿಕೆ ಇಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಮೇಲಾಗುವುದೆಂದು ಬಲ್ಲೇನು ಅಂದ್ರಿ. ಆದರೆ ದುಷ್ಟನಿಗೆ ಮೇಲಾಗದು. ನೆರಳಿನಂತಿರುವ ಅವನ ದಿನಗಳು ಹೆಚ್ಚಿಸುವುದಿಲ್ಲ. ಅವನು ದೇವರಿಗೆ ಹೆದರುವುದಿಲ್ಲವಷ್ಟೇ. ಲೋಕದಲ್ಲಿ ನಡೆಯುವ ವ್ಯರ್ಥ ಕಾರ್ಯವೆಂದುಂಟು. ದುಷ್ಟರ ನಡತೆಗೆ ತಕ್ಕ ಗತಿಯನ್ನು ಶಿಷ್ಟರಿಗೆ ಆಗುವುದು. ಯಾರಿಗಾಗುವುದು? ಶಿಷ್ಯರು ಅಂತಂದ್ರ ನಿಜವಾಗ್ಲು ಇವತ್ತು ದೇವರಿಗೆ ನಂಬಿನವ್ರಿಗೆ, ನಂಬಲ್ಲವ್ರಿಗೆ, ಅವರೆಲ್ಲರಿಗೆ ಅಂತಂದ್ರ ಶಿಕ್ಷೆ ಒಂದಿನ ಆದ. ಇವತ್ತು ಇದರಿಂದ ನಾವು ಬಿಡುಗಡೆ ಹೊಂದಬೇಕಾದ್ರ ಇವತ್ತು ನಾವು ಏನು ಮಾಡಬೇಕು ಅಂತಂದ್ರ ನಮಗೆ ಬೈಬಲ್ ಹೇಳಿರ್ತಕ್ಕಂಥದ್ದು ಮಾತುಗಳು ಒಂದ್ ವೇಳೆ ಕೇಳಿಕಶ ಅದ್ರ ಪ್ರಕಾರವಾಗಿ ನಾವು ನಡೆದೆವು ಅಂತಂದ್ರೆ ನಮಗೆ ಮೇಲಾಗ್ತದ. ಮತ್ತೇನಂತ, ಶಿಷ್ಯರ ನಡತೆಗೆ ತಕ್ಕ ಗತಿಯನ್ನು ದುಷ್ಟರಿಗೆ ಆಗುವುದು. ಇದು ವ್ಯರ್ಥವೆಂದು ನಾನು ಹೇಳಿದ್ದೇನೆ. ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ಯಾವ ಮೇಲೂ ಇಲ್ಲವೆಂದು
ಸಂತೋಷವನ್ನೇ ಸ್ತುತಿಸಿದ್ದೇನೆ. ಈ ಲೋಕದಲ್ಲಿ ನಿಜವಾಗ್ಲು ಏನಿದ್ರೇನು ಏನಿಲ್ಲದ್ರೇನು ಮನುಷ್ಯರಿಗೆ ಆಹಾರ ಸಿಕ್ಕರು ಮಾತ್ರ ಬಹಳ ಆನಂದ ಪಡಿತಾನ. ಏನಿಲ್ಲ ಆ ಮನುಷ್ಯ ಸಂತೋಷದಿಂದ ನಗು ನಗುತ್ತಾ ಉಣಸದಾಗ್ಲಿ ಉಂಬದಾಗ್ಲಿ ಮಾಡಿದ ಮನುಷ್ಯಗ ಎಷ್ಟು ಸಂತೋಷ ಇರ್ತದಂತಂದ್ರ ಬಹಳ ಸಂತೋಷ ಇರ್ತದ. ಏನು ಸಂತೋಷ ಇರಲ್ಲ? ನೀವು ಬೈಕತ್ತ ಉಳ್ಳಾಕ್ ಕೂಡ್ರಿ, ಯಾರಿಗಾರ ನೋಡ್ರಿ ಅವ್ರು ಉಣ್ತಾರೇನು? ಉಣ್ತಾರ? ಅದೇ ನೀವು ಪ್ರೀತಿಲಿಂದ ಕೊಡ್ರಿ, ಹೆಂಗ್ ಉಣ್ತಾರ? ಇನ್ನೊಂದು ಥೋಡಿ ಹಾಕು ಅಂತಾರ. ನೀವು ಹೊಟ್ಟೆ ಉಣ್ರಿ, ನಿನಗೆ ತೃಪ್ತಿ ಅದ, ಉಣಸಿನವ್ರಿಗೆ ತೃಪ್ತಿ ಅದ. ಇವ್ರಿಗೆ ನಾ ಜರ ಹೊಟ್ಟೆ ತುಂಬ ಉಣ್ಸಿನಪ್ಪ, ಈಗ ನನಗೆ ಮನ್ಸಿಗೆ ಶಾಂತಿ ಆಯ್ತು ಅಂತಾರ. ಇಲ್ಲ ಹೋದ್ರೆ ಶಾಂತಿ ಮಾತ್ರ ಯಾರಿಗೂ ಇಲ್ಲ. ಉಂಡು ತಿಂದ್ರು ಯಾರಾದ್ರೂ ತೃಪ್ತರಾಗಿರ್ತಾರೋ ಅದ್ರ ಸುಖನೇ ಬೇರೆ. ಈ ಲೋಕದಾಗ ಅದಕ್ಕೆ ಬಿಟ್ಟು ಬೇರೆ ಸುಖ ಯಾವ್ದು ಬಿ ಕೊಟ್ಟಲ್ಲೇ ಹೋಯ್ತದ, ಇಟ್ಟಲ್ಲೇ ಹೋಯ್ತದ. ಹಾಳು ಮಾತ್ರ ಖಂಡಿತವಾಗಿ ಆಯ್ತದ. ಆದ್ರ ಹಂಗೆ ಹಾಳಾಗಬೇಡ್ರಿ ಅಲ್ಲ. ದೇವ್ರಿಗೆ ಇಷ್ಟವಾಗಿರ್ತಕ್ಕಂಥ ಕಾರ್ಯಗಳು ಮಾಡಿ ಅದರಲ್ಲಿ ಅನೇಕ ವಿಷಯದಲ್ಲಿ ಆನಂದ ಪಡ್ರಿ. ಮತ್ತೇನಂತ కష్టపడవలెనని దేవుడు వారికి నియమించిన కాలమంతయు ఇదే వారికి తోడుగా ఉన్నది. జ్ఞానాభ్యాసము చేయుటకును దీవరాత్రులు కన్నులు నిద్ర కానకుండా మనుషులు జరిగించు వ్యాపారములను చూచుటకును నా మనసు నేను నిలుపగా దేవుడు జరిపించినదంతయు నేను కనుగొంటిని. మరియు సూర్యుని క్రింద జరుగు క్రియలు మనుషులు కనుగొనలేరనియు, కనుగొనవలెనని మనుషులు ఎంత ప్రయత్నించినను వారు కనుగొనలేదనియు, దాన్ని తెలుసుకొనవలనని జ్ఞానులు కూడుకొనినను వారైన కనుగొన జాలరనియు నేను తెలుసుకుంటున్నాను. ದೇವರಿಗೆ ಸ್ತೋತ್ರವಾಗಲಿ. ನಿಜವಾಗ್ಲು ಸೂರ್ಯನ ಕೆಳಗಿರ್ತಕ್ಕಂಥ ಪ್ರತಿ ಒಬ್ಬ ಸಹೋದರ ಸಹೋದರಿ ತಿಳ್ಕೊಬೇಕಂತ ಕಿಶಂದ್ರ ಪ್ರಯಾಸ ಪಟ್ಟರು ಮಾತ್ರ ತಿಳ್ಕೊಬಹುದೇನೋ. ಕಡಿಕೆ ಇಲ್ಲಿ ಅನೇಕರಿಗೆ ತಿಳಿದ್ರೆ ಬಿ ತಿಳಿದು ಹೊಂಟದಂದ್ರ ನಮ್ಮ ಜ್ಞಾನ ತಿಳ್ಕೊಳಕ ಸರಿ ಹೋಗಲ್ದು ಅಲ್ಲ. ಅದೇ ಕಾರಣ ನಾವು ಬಲಹೀನರಾಗ್ತಿದ್ದೇವೆ. ನಿಜವಾಗ್ಲೂ 17ನೇ ವರ್ಷದಾಗ ನಾವು ನೋಡ್ಬೇಕಾದ್ರ ಲೋಕದಲ್ಲಿ ನಡೆಯುವುದನ್ನು ಮನುಷ್ಯನು ಗ್ರಹಿಸಲಾರನು ಅಂತ್ರಿ. ಎಷ್ಟು ಪ್ರಯಾಸ ಪಟ್ಟರು ವಿಚಾರಿಸಿದರೂ ಗ್ರಹಿಸಲಾರೆನು. ಹೌದು, ಜ್ಞಾನಿಯು ಗ್ರಹಿಸಬಹುದೆಂದರೂ ಗ್ರಹಿಸಲಾರೆನು ಅಂತ್ರಿ. ಒಂದ್ ವೇಳೆ ಜ್ಞಾನವಂತರಾಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಂದ್ರ ಎಲ್ಲರೂ ನೋಡ್ಕೊಸಿ ಅವ ಬಿ ಮೂರ್ಖ ಆಗೋಯ್ತಾನ, ಅವ ಬಿ ಮೊಂಡ ವ್ಯಕ್ತಿ ಆಗೋಯ್ತಾನ, ಆ ವ್ಯಕ್ತಿ ಬಲಹೀನನಾಗೋಯ್ತಾನ. ಎಲ್ಲರೇ ಮಾಡ್ತಾರ, ನಾ ಮಾಡಿದ್ರೆ ಏನೋ ನಮ್ಮ ಪರಿಸ್ಥಿತಿಗೆ ಬರ್ತಾನ. ಆ ಪರಿಸ್ಥಿತಿಯಲ್ಲಿ ಮನುಷ್ಯ ದೇವ್ರ ಮುಂದೆ ನಿಂದಲಾಕ ಯಾರಿಲ್ಲಿಂದ ಬಿ ಆಗಲ್ಲ. ಆ ಸ್ಥಿತಿ ಬರಲಪ್ಪಲಿ ಮನುಷ್ಯ ಬಹಳ ಜಾಗೃತವಾಗಿರ್ಬೇಕಂತ ಎಂಬುದಾಗಿ ನಾನು ದೇವರ ಕೆಲಸವನ್ನೆಲ್ಲ ದೃಷ್ಟಿಸಿ ತಿಳಿದುಕೊಂಡೇನು ಅಂದ್ರಿ. ದೇವ್ರ ಕೆಲಸ ಅಲ್ಲ. ಒಂದ್ ವೇಳೆ ದೇವ್ರ ಕೆಲಸ ನೀವು ಒಂದ್ ವೇಳೆ ತಿಳ್ಕೊಂಡ್ರೆ ಮಾತ್ರ ದೇವ್ರು ನಿಮ್ಗೆ ಅನೇಕ ಉಪಕಾರ ಮಾಡ್ತಾರ. ದೇವ್ರು ಅನೇಕ ನಿಮಗೂ ಮೇಲುವೆ ಮಾಡ್ತಾರ. ಅದಕ್ಕೆ 7ನೇ ಅಧ್ಯಾಯ 1ನೇ ವರ್ಷದಾಗ ಹೇಳ್ತದ, ಸುಗಂಧ ತೈಲಕ್ಕಿಂತ ಒಳ್ಳೆ ಹೆಸರು ಉತ್ತಮ, ಜನನ ದಿನಕ್ಕಿಂತ ಮರಣ ದಿನ ಮೇಲು, ಔತಣದ ಮನೆಗಿಂತ ಮರಣ ದುಃಖದ ಮನೆಗೆ ಹೋಗುವುದು ಲೇಸು. ಎಲ್ಲ ಮನುಷ್ಯರಿಗೆ ಕೊನೆಗೆ ಇದೆ ಗತಿ. ಜೀವವಂತನು ಇದನ್ನು ನೋಡಿ ಸನ್ಮಾನಿಸಿಕೊಳ್ಳುವನು ಅಂತ. ಯಾನ್ ಮಾಡ್ತಾನಂತವ ಜೀವದಿಂದ ಇದ್ದಿನಾಗ ಮಾತ್ರ ಅವ ಅದಕ್ಕೆ ತಿಳ್ಕೋಬೇಕು. ತಿಳ್ಕೊಂಡು ಏನ್ ಮಾಡ್ಬೇಕಂತ್ರಿ, ಏನ್ ಮಾಡ್ಕೋಬೇಕಂತವ ನನ್ನಗಿಂತ ಕರಿಕರಿಯು ವಾಸಿಯು ಸುಖವು ಸಂಪಾಗಿರು ಒಲೆ ಹೃದಯಕ್ಕೆ ಮೇಲು. ದುಃಖದ ಮನೆಯು ಜ್ಞಾನಿಗಳು ಮನಸ್ಸಿಗೆ ನೆಲೆ, ಉಲ್ಲಾಸದ ಮನೆಯು ಮೂಢರ ಮನಸ್ಸಿಗೆ ನಿವಾಸ ಅಂತ. ಈ ವಿಷಯದಾಗ ನಾವು ನಿಜವಾಗ್ಲು ತಿಳ್ಕೊಬೇಕಾದ್ರೆ ಕಷ್ಟ ಆಗತ್ತದ.
ಈ ಕಷ್ಟಗಳಿಂದ ನಾವು ಹೊರಗೆ ಬಂದ್ರೆ ಮಾತ್ರ ನಮಗೆ ಅನೇಕ ಮೇಲುಗಳವ. ಈ ಮೇಲುಗಳನ್ನ ನಾವು ಹೊಂದ್ಕೋಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ ಕೇವಲ ದೇವರ ಸನ್ನಿಧಿಯಲ್ಲಿ ಬರಬೇಕು. ದೇವರ ಸನ್ನಿಧಿಯಲ್ಲಿ ಬಂದಿನಾಗ ಅದು ದೇವರೇ ನಮ್ಗೆ ಜ್ಞಾನ ಕೊಡ್ತಾರ. ಆ ದೇವ್ರ ಜ್ಞಾನ ಕೊಟ್ಟರೆ ಮಾತ್ರ ನಾವು ನಮ್ಮ ಮಕ್ಕಳಿಗೆ ಕಾಪಾಡ್ಕೊಳ್ಳೋಕಾಯ್ತದ. ಇಲ್ಲ ಹೋದ್ರ ಕಾಪಾಡ್ಕೊಳ್ಳೋಕೆ ಯಾರಲ್ಲಿಂದ ಬಿ ಆಗಲ್ಲ. ಈ ಓದಿರ್ತಕ್ಕಂಥ ವಾಕ್ಯ ದೇವರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗರಿ. ಕಣ್ಮುಚ್ಚರಿ ಪ್ರಾರ್ಥನೆ ಮಾಡರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದು ನಿಮ್ಮ ಕೃಪೆಯು ಕನಿಕರವು ದಯವು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಭದ್ರಪಡಿಸಿ ನಿಮ್ಮ ಕೃಪದ ಕೆಳಗೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ಸೇರಿಸಿಕೊಂಡಿದ್ದಕ್ಕಾಗಿ ವಂದನೆ. ಇನ್ನು ಹೆಚ್ಚಾಗಿ ನಿಮ್ಮ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ತಿಳಿದುಕೊಂಡು ಇವು ಪ್ರಭು ಅದರ ಪರಿಕರವಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಜ್ಞಾನವು ತಿಳುವಳಿಕೆಯು ಭಯ ಭಕ್ತಿ ನಂಬಿಕೆ ವಿಶ್ವಾಸದ ಜೀವಿತವನ್ನು ನೀಡಿ ನಮ್ಮೆಲ್ಲರಿಗೆ ಸಹಾಯ ಮಾಡಿ ಬಲಪಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ಮತ್ತು ನಾವು ಈ ಒಂದು ಸಂದರ್ಭದಲ್ಲಿ ಶಿಕ್ಷ ಸ್ಥಾನ ತಗೊಂಡಿರ್ತಕ್ಕಂಥ ನಾವೆಲ್ಲರೂ ಆತನ ದೇಹದಲ್ಲಿ ಆತನ ರಕ್ತದಲ್ಲಿ ನಾವು ಪಾಲು ಭಾಗಸ್ಥರಾಗರಿ.